ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ಮತ್ತೆ ನಾವು ನಮ್ಮ ವಚನ ಸಾಹಿತ್ಯವನ್ನು ಕುರಿತು ನಮ್ಮ ಪಾಠಭಾಗವನ್ನು ಮುಂದುವರಿಸೋಣ. ಮಕ್ಕಳೇ, ಹಮುಗೆ ರಾಯಮ್ಮನ ಒಂದು 6 ಸಾಲುಗಳ ವಚನವನ್ನು ನಾನು ಆ ಒಂದು ವಿಡಿಯೋ ತುಣುಕಿನಲ್ಲಿ ತಿಳಿಸಿಕೊಟ್ಟಿದ್ದೆ. ಇಂದು ಅವುಗಳನ್ನು ಕುರಿತು ಸ್ವಲ್ಪ ಮಾತನಾಡೋಣ. ಹೌದಲ್ವೇ, ನಮ್ಮನ್ನೇ ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ. ಕಾಗೆ, ಕೋಗಿಲೆ, ಆಡಿನ ಮರಿ, ಆನೆ, ಸೀಳು ನಾಯಿ, ಸಿಂಹ ಸಾಧ್ಯವೇ? ಈ ಮೂರನ್ನ ಬಗ್ಗೆಟ್ಟು ನಾನು ಮಾತಿನ ಹೇಳಿದ್ದೆ. ಹುಲಿಯ ವೇಷವನ್ನ ಯಾರಾದರೂ ಧರಿಸಬಹುದು, ಆದರೆ ಹುಲಿಯಾಗಲಾರ. ಆದರೆ ಹುಲಿ ಯಾವ ವೇಷವನ್ನೂ ಧರಿಸಿದರು ಹುಲಿಯೇ. ಇದರ ಮುಂದಿನ ಅರ್ಥವನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಇನ್ನೊಮ್ಮೆ ಪದ್ಯ ನೋಡೋಣ ಬನ್ನಿ. ಕಾಗೆಯ ಮರಿ ಕೋಗಿಲೆ ಆಗಬಲ್ಲದೆ? ಸಾಧ್ಯವೇ ಇಲ್ಲ. ಆಡಿನ ಮರಿ ಆನೆಯಾಗಕ್ಕೂ ಸಾಧ್ಯವಿಲ್ಲ. ಸೀಳು ನಾಯಿ ಮೊದಲೇ ಸಿಂಹವಾಗಲ್ಲ. ಸೀಳು ನಾಯಿ ಸಿಂಹವೇ. ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನರಿಯದೆ. ಅರಿವು ಕಳತರ ತಿಳಿದಿದೆ. ಅರಿವು ತಿಳುವಳಿಕೆ. ಸಮ್ಯಕ್ ಜ್ಞಾನ, ನಾನು ಸಮ್ಯಕ್ ಜ್ಞಾನ ಸದಾಚಾರ ಅಂತ ತಿಳಿಸ್ಕೊಂಡಿದ್ದೀನಿ. ಸಮ್ಯಕ್ ಜ್ಞಾನ ಸದಾಚಾರ. ಉತ್ತಮ ನಡತೆ. ಮನಸ್ಸಿಟ್ಟು ನೋಡ್ಕೊಳ್ಳಿ ಮಕ್ಕಳೇ, ಇವು ಬಹು ಮುಖ್ಯವಾಗಿರ್ತಕ್ಕಂಥ ಪದಗಳು. ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ನಡತೆ, ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನು ಅರಿಯದೆ ನಾಮ ಹೊತ್ತುಕೊಂಡು, ನಾಮ ಹೆಸರು ಅಂದ್ರೆ ನಾನು ಅಂತಹ ಪಂಡಿತ, ನಾನು ಇಂತಹ ಪಂಡಿತ ಎಂಬ ನಾಮವನ್ನ ಹೊತ್ತುಕೊಂಡು ತಿರುಗಾಡುವ ಗಾವಿಲ ಪದನ ಬರೆದಿದ್ದೆ, ನೆನಪಿದೆಯೇ? ಗಾವಿಲ, ಗಾಂಪ, ದಡ್ಡ, ಪೆದ್ದ. ಮುಖವ ನೋಡಲಾಗದು ಹಮಗೇಶ್ವರ. ಅವನಿಗೆ ತಿಳುವಳಿಕೆ ಇಲ್ಲ, ಸುಮ್ಮನೆ ಜ್ಞಾನ ಇಲ್ಲ. ಆದ್ರೆ ಅವನೇ ಮಾಡಿದರೆ ಇವೆಲ್ಲವನ್ನು ತಿಳ್ಕೊಂಡಂತಹ ಪಂಡಿತ ಎಂಬ ನಾಮವನ್ನು ಧರಿಸಿ ಗಾವಿಲ ಅಂದರೆ ಪೆದ್ದನಾಗಿ ಸಮಾಜದ ನಡುವೆ ತಿರುಗಾಡ್ತಿರ್ತಕ್ಕಂಥವನ್ನ ನೋಡಲಾಗದು ಹಮಗೇಶ್ವರ. ಈ ವಚನವನ್ನ ನಿಮ್ಮ ಮಟ್ಟದಲ್ಲಿ, ಹೌದಲ್ವಾ? ನಾನೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಗುರುಸ್ಕೊಳಕ್ ಹೋಗಬಾರ್ದು. ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ನೀನು ಆಗಬೇಕು. ನಾನೊಬ್ಬ ವಿದ್ಯಾವಂತ ಬುದ್ಧಿವಂತ ಅಂತ ನೀನೇನೇ ಪ್ರಚಾರ ಪಡಿಸ್ಕೊಳಕ್ ಹೋದ್ರೆ ನೀನು ಅರ್ಧಂಬರ್ಧ ತಿಳುವಳಿಕೆಯವ. ಇದು ನಿಮ್ಮ ಮಟ್ಟದ್ದು ಅರ್ಥ ಸರಿಯಾಗ್ತಿರ್ಬೋದು. ಯಾವ ವ್ಯಕ್ತಿ ಅಪಾರ ಅಪಾರ ಶ್ರಮವನ್ನು ವಹಿಸಿ ವಿದ್ಯಾರ್ಜನೆಯನ್ನು ಮಾಡ್ತಾನೋ ಸಹಜವಾಗಿ ಅವನು ಒಳ್ಳೆಯ ವಿದ್ಯಾರ್ಥಿ ಆಗಿರ್ತಾನೆ. ಆ ವಿದ್ಯಾರ್ಥಿ ಬಗ್ಗೆ ಅವನ ಬಗ್ಗೆ ಯಾರು ಹೇಳದೇ ಬೇಡ, ಎಲ್ಲರೂ ಅವನ ಬಗ್ಗೆ ಮಾತನಾಡ್ತಾರೆ. ಇದು ನಾನು ಕಂಡ ಸತ್ಯ. ವಿದ್ಯಾರ್ಥಿ ಸಹಜವಾಗಿಯೇ ಅವನ ಅಧ್ಯಯನದಲ್ಲಿ ನಿರತನಾಗಿ ಅವನು ಕಠಿಣ ಶ್ರಮವನ್ನು ವಹಿಸುತ್ತಿದ್ದರೆ ಅವನ ವಿದ್ಯೆ, ಅವನ ಜ್ಞಾನ ಖಂಡಿತವಾಗೂ ಶೋಭಿಸುತ್ತೆ. ಆ ವಿದ್ಯಾರ್ಥಿ ತುಂಬಿದ ಕೊಡದಂತೆ ಸರಳವಾಗಿರ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲದಂತೆ ಅವನ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಇನ್ನೊಬ್ಬ ವಿದ್ಯಾರ್ಥಿ ಏನೂ ತಿಳಿಯದೆ ನಾನೊಬ್ಬ ಬೇದಾವಿ ಅಂತಕ್ಕಂಥವನು ಕೊಚ್ಚಿಕೊಳ್ತಕ್ಕಂಥ ಸ್ವಭಾವದನು, ಆ
2 ದಿನನೂ ಇರಲಾರ. ಇದು ನಿಮ್ಮ ಮಟ್ಟದ ಹೋಲಿಕೆ, ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಇದನ್ನೇ ನಮ್ಮ ವಚನ ಬನ್ನಿ. ಹಾಡಿನ ಮರಿ, ಸೀಳ್ನಾಯಿ ಅವೆಲ್ಲ ಇದಾವಲ್ಲಪ್ಪ, ಯಾವತ್ತು ಕೋಗಿಲೆ ಕೋಗಿಲೆ, ಒಳ್ಳೆ ವಿದ್ಯಾರ್ಥಿ ಒಳ್ಳೆ ವಿದ್ಯಾರ್ಥಿನೇ. ಹಾಗೆ ಯಾರು ದಡ್ಡ? ಸೀಳ್ನಾಯಿ ಯಾರು ದಡ್ಡ? ಸಿಂಹ ಯಾರು? ಒಳ್ಳೆ ವಿದ್ಯಾರ್ಥಿ. ಹಾಡಿನ ಮರಿ ದಡ್ಡ, ಆನೆ ಮರಿ ಯಾವುದು? ಆನೆ ಯಾವುದು? ಜಾಣ. ಹಾಗೆ ಯಾವತ್ತು ಆ ಜ್ಞಾನವನ್ನು ಅರ್ಜಿಸಬೇಕು. ಅರ್ಜಿಸಿದ ಮೇಲೆ ಮೌನವಾಗಿರಬೇಕು. ಆ ಮೌನವೇ ಆ ವಿದ್ಯಾರ್ಥಿಗೆ ಭೂಷಣ. ಅವನ ವಿನಯೇ ಅವನ ವಿದ್ಯಾರ್ಥಿಗೆ, ಆ ವಿದ್ಯೆಗೆ ಭೂಷಣ. ಅರ್ಥ ಐತೆ? ನಮ್ಮ ತಾಯಿ ವಚನಕಾರ್ತಿ ಆಕಿನ ಕೊನೆ ಮಾತನ್ನು ಸರಿ ಗಮನಿಸ್ಕೊಳ್ಳಿ. ಹರಿವು ಸಮ್ಯಕ್ ಜ್ಞಾನವನ್ನ ತಿಳಿದುಕೊಳ್ಳದೆ ಬರೀ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲವನ್ನ ನೋಡಲಾಗದು ಅಮೋಘೇಶ್ವರ. ನಾನು ಇಂಥವನು ಪಂಡಿತ ಪಾಮರ ಅಂತ ಹೇಳಿಕೊಂಡು ಓಡಾಡ್ತಕ್ಕಂತಹ ಮೂರ್ಖನನ್ನ, ಎವಡನನ್ನ, ಪೆದ್ದನನ್ನ ನೋಡಲಾಗದು ಅಮೋಘೇಶ್ವರ. ಆದ ಕಾರಣ ನಾವು ಏನಾಗಬೇಕು? ಶ್ರಮಜೀವಿಗಳಾಗಬೇಕು. ಇಡೀ ಶಾಲೆಗೆ ನಾವು 6 ಜನ ಶಿಕ್ಷಕರು ಎಲ್ಲ ಮಕ್ಕಳನ್ನು ಒಂದೇ ಥರ ಕಾರಣೆ ನಾವು ಪಾಠ ಮಾಡ್ತೀವಿ. ಈ ಓದುವ ವಿದ್ಯಾರ್ಥಿಯಾಗಲಿ, ಕೊನೆ ಕುಳಿತುಕೊಳ್ಳತಕ್ಕಂಥ ಆ ವಿದ್ಯಾರ್ಥಿಯಾಗಲಿ, ಯಾರಿಗೂ ನಾವು ವ್ಯತ್ಯಾಸವನ್ನ, ಭೇದವನ್ನ ಮಾಡದೆ ಪಾಠವನ್ನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದರೆ ಈ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಹಿಂದುಳಿದ್ರೆ ಅದಕ್ಕೆ ಶಿಕ್ಷಕರು ಕಾರಣವೇ? ಎಲ್ಲರಂತೆಯೇ ಅವನಿಗೂ ಪಾಠವನ್ನು ಬೋಧಿಸಲಾಗಿತ್ತು. ಆದರೆ ಆ ವಿದ್ಯಾರ್ಥಿ ಏನ್ ಮಾಡ್ದ? ಶ್ರದ್ಧೆ ಇಲ್ಲದೆ, ನಿರಾಸಕ್ತಿಯಿಂದ, ಸೋಮಾರಿತನದಿಂದ, ಅಲಸಿತನದಿಂದ ಸಮಯವನ್ನ ವ್ಯರ್ಥಗೊಳಿಸಿದ. ಯಾರು? ಅವನು. ಅದೇ ಈ ವಿದ್ಯಾರ್ಥಿ ಇರುವ ಸಮಯವನ್ನೇ ಸದುಪಯೋಗ ಪಡಿಸಿಕೊಂಡ. ಸಹಜವಾಗಿಯೇ ಆತನ ಶ್ರಮ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿಕೊಳ್ಳೋಕೆ ಸಹಾಯವಾಯಿತು. ಇದನ್ನೇ ನಾವು ಪೋಷಕರಾಗಲಿ, ನಾವಾಗಲಿ ಒತ್ತಿ ಹೇಳ್ತಕ್ಕಂತಹ ವಿಚಾರಗಳನ್ನ ಶ್ರದ್ಧೆ ಇಟ್ಟು ಕೇಳಿ. ಸಬೂಬು ಬೇಡ. ಸಬೂಬು ಹೇಳ್ತಿರ್ಲಿ, ಬಹಳ ಚೆನ್ನಾಗಿ ಸಬೂಬು ಹೇಳ್ತೀವಿ. ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ನಮ್ಮ ಮೊಬೈಲಲ್ಲಿ ನೆಟ್ ಇರಲಿಲ್ಲ, ನಮ್ಮ ತಂದೆಯ ಮೊಬೈಲ್ ತಗೊಂಡೋಗಿದ್ರು, ನಮ್ಮ ತಾಯಿ ಹತ್ರ ಇತ್ತು ಮೊಬೈಲು. ಆ ತಾಯಿ ತಂದು ಕೊಟ್ಟ ನಂತರವಾದರೂ ನೀನು ಇಂದಿನ ಪಾಠಗಳನ್ನು ಗಮನಿಸಬಹುದಾಗಿತ್ತಲ್ಲ. ಅದಕ್ಕೆ ನಿನ್ನ ಬಳಿ ಉತ್ತರವಿಲ್ಲ. ಅರ್ಥ ಇಷ್ಟೇ, ನಿನಗೆ ಶ್ರದ್ಧೆ ಇಲ್ಲ. ಬಲವಂತಕ್ಕೆ, ಪೋಷಕರ ಒತ್ತಡಕ್ಕೆ ನೀನು ವಿದ್ಯಾಭ್ಯಾಸ ಮಾಡ್ತಾ ಇದೆಯಾ? ಅದಾಗಬಾರದು. ಹಾಗಾಗಿ ನಾವು ಇದರ ಮುಖಾಂತರವೇ ನಮ್ಮನ್ನ ತಿಳಿತಕ್ಕಂತಹ ಪ್ರಯತ್ನಗಳನ್ನು ನಾವು ಮಾಡಬೇಕು. ಆಗ ಈ ಪಾಠಗಳನ್ನು ಆ ಮಹಾನ್ ಭಾವರು ಬರೆದಿದ್ದಕ್ಕಾಗಲಿ, ನಮಗೆ ಇಟ್ಟಿದ್ದಕ್ಕಾಗಲಿ ಸಾರ್ಥಕವೆನಿಸಿಕೊಳ್ಳುತ್ತದೆ. ಈ ಒಂದು ವಚನ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಳ್ತೀನಿ. ಅರ್ಥ ಆಗಿದ್ರೆ ನಾವು ಈ ಒಂದು ವಚನದ ಕೊನೆಯ ವಚನಕ್ಕೆ ಹೋಗೋಣ. ಆಗ್ಬೋದಾ? ಹಾಗಾದ್ರೆ ಶ್ರದ್ಧೆ ವಹಿಸ್ತೀರಾ? ನಿಮ್ಮ ತಪ್ಪುಗಳಿಗೆ ಕಾರಣಗಳನ್ನು ಕೊಡ್ತೀರಾ? ಸಬೂಬು ಹೇಳ್ತೀರಾ? ಆಗಬಾರ್ದು. ಎಲ್ಲಿ ತನ್ನನ್ನು ಮುಚ್ಚಿಕೊಡ್ತಕ್ಕಂತಹ ಪ್ರಯತ್ನವನ್ನು ನೀನು ಮಾಡ್ತೀಯೋ ಅಲ್ಲಿವರೆಗೂ ನೀನು ಓಪನ್ ಅಪ್ ಆಗಲ್ಲ, ನಿನ್ನನ್ನು ತೆರೆಕೊಳ್ಳಲ್ಲ. ಎಲ್ಲಿ ನಿನ್ನ ತಪ್ಪನ್ನು ನೀನೇ ತಿಳ್ಕೊಂತೀಯೋ
ಆಗ ಆ ಅರಿವು ಅಂತಕ್ಕಂಥದ್ದು, ಸಮ್ಯಜ್ಞಾನ ಅಂತಕ್ಕಂಥದ್ದು ನಿನ್ನಲ್ಲೇ ಇರುತ್ತದೆ. ಇಷ್ಟು ತಿಳ್ಕೊಂಡ್ರೆ ಸಾಕು ಮಕ್ಕಳೇ. ದಯವಿಟ್ಟು ಓಪನ್ ಅಪ್ ನಿಮ್ಮ ಒಂದು ಸೋಮಾರಿಯ ಪೊರೆಯನ್ನ ಕಳಚಿಬಿಡಿ, ಅಲಸಿತನವನ್ನ, ಮೂರ್ಖತನವನ್ನ ಕಳಚಿಬಿಡಿ. ಜ್ಞಾನಕ್ಕಾಗಿ, ಆ ಜ್ಞಾನದ ಹಸಿವಿಗಾಗಿ ನಿಮ್ಮನ್ನ ನೀವು ತೆರ್ಕೊಳ್ಳಿ. ಆಗ ನೋಡಿ ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಲವಲವಿಕೆಯನ್ನ ಅದು ನೋಡೋಕ್ಕೆ ಹುಚ್ಚಲ್ಲ. ಓದೋ ಮಕ್ಕಳೆಲ್ಲರಿಗೂ ಇಷ್ಟ ಆಗ್ತದೆ. ಬನ್ನಿ ಮಕ್ಕಳೇ, ಇನ್ನೊಂದು ವಿದ್ಯೆ ಕುರಿತು ಒಂದು ಒಳ್ಳೆಯ ಒಂದು ವಚನ ಇದೆ ನಮಗೆ. ಶಿವಶರಣೆ ಲಿಂಗಮ್ಮನ ವಚನ ಅಂತೂ ಅದ್ಭುತವಾಗಿದೆ. ಅದು ಕುರಿತು ಸ್ವಲ್ಪ ಮಾತನಾಡೋಣ. ಅದಕ್ಕೂ ಮುಂಚೆ ಆ ತಾಯಿನ ಪರಿಚಯ ಮಾಡಿಕೊಳ್ಳೋಣ ಮಕ್ಕಳೇ. ಈಕೆಯ ಕಾಲವೂ ಕೂಡ ಕ್ರಿಸ್ತಶಕ 1160, ಅಂದ್ರೆ ಬಹುತೇಕ ಇವೆಲ್ಲವೂ ನಿರ್ದಿಷ್ಟ ಕಾಲ ಅಲ್ಲ. 12ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಶರಣೆಯರು ನೋಡಿ ಮಕ್ಕಳು. ಪಾಪ ಅವರು ಯಾವ ಶಾಲೆಗೆ ಹೋಗಿಲ್ಲ, ಯಾವ ಶಾಲೆಗೂ ಹೋಗಿಲ್ಲ. ಕೇವಲ ಸಮಾಜದಲ್ಲಿ ತಾವು ಕಂಡುಂಡ, ತಾವು ಅನುಭವಿಸಿದಂತಹ ಅನುಭವಗಳಲ್ಲೇ ಸತ್ಯವನ್ನ, ಆ ಬೆಳಕನ್ನ ಕಂಡುಕೊಳ್ಳುತ್ತಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾ ಇವತ್ತಿಗೂ ಕೂಡ ನಮ್ಮ ನಡುವೆ ಆ ವಚನಗಳ ಮೂಲಕ ಇದ್ದಾರೆ ಅಂದರೆ ನಿಜವಾಗೂ ಗ್ರೇಟ್. ಎಂಥ ಜ್ಞಾನ, ಎಂಥ ಅರಿವು, ಬೆಂಕಿ ಅಂತಹ ಜ್ಞಾನ. ನೀವು ಯಾರು ದೇವರು ಮಹಾದೇವರನ್ನು ಮಾತು ಬರುತ್ತೆ ನೋಡಿ. ವಚನಕಾರರು ತಪ್ಪು ಮಾಡ್ತಿರ್ಲಿಲ್ವೇ? ವಚನಕಾರರುಗಳು ಯಾವುದೇ ಹಾಸ್ಯಗಳಿರ್ಲಿಲ್ವೇ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಆ ಪ್ರಶ್ನೆಗಳಿಗೆ ಎಂಥ ಮುಖಾಮುಖಿ ಆಗ್ತಾರೆ ಅವರು. ಅವ್ರಿಗೂ ನಮ್ಮಂಗೆ ನಿಮ್ಮಂಗೆ ಆಸೆ ಇತ್ತು. ಯಾವ ಆಸೆ? ಬೆಳೆ ಚಳಿಯಲ್ಲಿ ಇದಳಕ್ಕಾಗದೇ ಇರ್ತಕ್ಕಂಥದ್ದು. ಇವತ್ತು ಮಾಡೋ ಕೆಲಸ ನಾಳೆ ಮಾಡಿರಾತು, ಏನೋ ತಿನ್ನಬೇಕು ಅನ್ಸೋದು, ಏನೋ ಪಡ್ಕೋಬೇಕು ಅನ್ಸೋದು. ಇಂಥ ಆಸೆಗಳಾಗಲಿ, ಆ ಕಾಮಕತನವಾಗಲಿ ಅವರಲ್ಲೂ ಇತ್ತು. ಆದರೆ ಅವನ್ನ ತಮ್ಮ ಆತ್ಮಲಿಂಗದ ಎದುರಿಗೆ, ತಮ್ಮ ಆತ್ಮದ ನಿವೇದನೆಯನ್ನ, ತಪ್ಪು ಒಪ್ಪುಗಳನ್ನ ಆ ದೇವರ ಮುಂದೆ ಹೇಳ್ಕೊಳ್ತಾ ಅವರು. ಇದು ನನ್ನ ಮನಸ್ಸಲ್ಲಿ ಬರ್ತಾ ಇದೆ, ಇದು ನನ್ನ ತಪ್ಪು, ಈ ಪ್ರಜ್ಞೆಯನ್ನು ತಪ್ಪಿಸು ಗುರುವೇ, ಈ ದಾರಿಯನ್ನು ತಪ್ಪಿಸು ಗುರುವೇ ಅಂತ ಆ ಒಂದು ನೋವನ್ನ ಅವ್ರು ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ತಪ್ಪು ಮಾಡತಕ್ಕಂಥ ಅವಕಾಶ ಬರ್ತಿಲ್ಲ. ಯಾಕೆಂದ್ರೆ ಸಹಜವಾಗಿ ನಿಮ್ಮನ್ನು ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡೋಗಿ ತಪ್ಪು ಮಾಡ್ಸೋಕ್ಕಾಗತ್ತಾ? ಒಂದು ದೇವಸ್ಥಾನ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡಿರ್ತೀವಿ, ಅಲ್ಲಿ ನೀನು ತಪ್ಪು ಮಾಡೋದು ಮಾಡ್ತೀಯಾ? ಮಾಡಲ್ಲ, ಭಯ ನಿನ್ನಲ್ಲಿರುತ್ತೆ. ಹಾಗೆ ಅಂತರಂಗದಲ್ಲೇ ದೇವರನ್ನು ಇಟ್ಕೊಂಡಾಗ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಬನ್ನಿ ಮಕ್ಕಳೇ, ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತಕ್ಕಂಥದ್ದು ಈಕೆಯ ಅಂಕಿತ ನಾಮ. ಹಡಪದ ಅಪ್ಪಣ್ಣ ಈಕೆ ಪತಿ. ಹಡಪದ ಅಪ್ಪಣ್ಣ. ಹಡಪ ಅಂದ್ರೆ ಕ್ಷೌರಿಕ ವೃತ್ತಿಯನ್ನ ಮಾಡ್ತಾರೆ. ಕ್ಷೌರಿಕ ವೃತ್ತಿ ಆ ಹಡಪ ಅಂತ ಕರೀತಾರೆ ಮಕ್ಕಳೇ. ಈ ಹಡಪದ ಅಪ್ಪಣ್ಣ ಈಕೆಯ ಪತಿ. ಈಕೆಯ ಸ್ಥಳ ಇಲ್ಲಿ ಗುರುತು ಸಿಕ್ಕಿಲ್ಲ ಮಕ್ಕಳೇ. ಆದರೆ ಈಕೆ ಒಂದು ಆದರ್ಶವನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಹೀಗೆ ಆದರ್ಶ ಬಹಳ ಚೆನ್ನಾಗಿದೆ ಮಕ್ಕಳೇ. ನಿಮ್ಮ ತಂದೆ ತಾಯಿಗಳೆಲ್ಲ ನಿಮ್ಮನ್ನು ಯಾಕೆ ಶಾಲೆ ಕಳಿಸ್ತಾ ಇದ್ದಾರೆ? ಯಾಕೆ ಕಳಿಸ್ತಾ ಇದ್ದಾರೆ? ನನ್ನ ಮಗ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಹೋಗ್ಲಿ ಅಂತ ತಾನೇ, ಅಷ್ಟೇನಾ? ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಶಾಲೆಗೆ ಏಕೆ ಬರುತ್ತಿದ್ದೀರಿ? ಈ ಶಾಲೆಯಿಂದ ನಿಮಗೆ ಆಗಬೇಕಾಗಿರೋ ಅನುಕೂಲವೇನು ಅನ್ನೋ ಪ್ರಶ್ನೆ ಆಗಿದೆ. ಅದೇ ನಮ್ಮ ಪಾಠ. ಈ ನಾವು ಹೋಗ್ತಕ್ಕಂಥ ಪಾಠವೇ ಅದು.
ಈ ತಾಯಿ ಹೇಳ್ತಾಳೆ, ಕಷ್ಟಪಟ್ಟು ಅಷ್ಟೆಲ್ಲ ಗಳಿಸಿದಂತ ವಿದ್ಯೆನ ನೀನೇನ್ ಮಾಡಕ್ ಹೊರಟಿದೀಯಾ? ನೀನು ಹೊಟ್ಟೆ ಪಾಡಿ ಬಳಸ್ಕೊಂತ ಇದೀಯಾ, ಅನ್ನದ ಮಾರ್ಗಕ್ಕೋಸ್ಕರ ನೀನು ಓದ್ದೆ. ಆದ್ರೆ ನಮ್ಮ ಶಿವಶರಣರು ಆಗಲ್ಲ. ನಿತ್ಯವೂ ಜೀವನವೆಂಬ ಪಾಠಶಾಲೆಯಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಹೋದ್ರು. ಆ ವಿದ್ಯಾಭ್ಯಾಸದಲ್ಲಿ ನಿತ್ಯವೂ ಕಾಯಕವನ್ನ ಮಾಡುತ್ತಾ ಸಂತೋಷದಿಂದ ಪ್ರತಿಕ್ಷಣವೂ ತನ್ನದೇ ಪ್ರಭಾವಿಸಿಕೊಂಡು ಜೀವನವನ್ನ ಸಾಗಿಸಿದರು. ಅರಿಷಟ್ ವರ್ಗಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದ್ರ ಮೂಲಕ ಕಷ್ಟಗಳಿಗೆ ಎದುರಾದ್ರು, ತಮ್ಮ ಜ್ಞಾನವನ್ನ ಗಟ್ಟಿ ಮಾಡಿಕೊಂಡ್ರು. ಆ ಸಮಾಜದ ಪಾಠಶಾಲೆಯಲ್ಲಿ ನಿಜಕ್ಕೂ ಒಳ್ಳೆಯ ಅಂಕಗಳನ್ನು ಗಳಿಸಿ ಅವರು ಪಾಸಾಗಿ. ಆದ್ರೆ ನೀವು ಹಾಗಲ್ಲ, ಬರೀ ವಿದ್ಯೆಗೋಸ್ಕರ ಹೊಟ್ಟೆಪಾಡಿಗೋಸ್ಕರ ವಿದ್ಯೆಯನ್ನು ಕಲಿತಾದ ಮೇಲೆ ವಿದ್ಯೆಯನ್ನು ಮರೆತು ನೀವು ಭ್ರಷ್ಟಾಚಾರ ಅದು ಇದು ಅಂತೇಳಿ ನಿಮ್ಮ ಜೀವನವನ್ನೇ ನಾಶಪಡಿಸಿಕೊಂಡ್ರಿ. ಇಷ್ಟೇ ವಚನ. ಅರ್ಥ ಆಯ್ತು? ಸ್ವಲ್ಪ ಮುಂದೆ ಕೇಳ್ಕೊಂಡು ಅರ್ಥ ಆಗಲಿಲ್ಲ, ಕಷ್ಟಪಟ್ಟು ಹೋಗ್ತೀರಿ, ರ್ಯಾಂಕ್ ಬರ್ತೀರಿ, ಬಂದಾದ್ಮೇಲೆ ಏನ್ ಮಾಡ್ತೀರಿ? ಆ ರ್ಯಾಂಕ್ ಅನ್ನ ನೀವು ಉದ್ಯೋಗವನ್ನು ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತೀರಿ? ನಿತ್ಯ ಭವನಗಳಿಗೆ ನಿಮ್ಮನ್ನ ಎದೆಗೊಟ್ಟು ಮುಖಾಮುಖಿಯಾಗಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತೀರಿ. ಆದರೆ ಶರಣರ ಹಾಗಲ್ಲ. ಶರಣರ ಓದುವೇ ಬೇರೆ. ಶರಣರು ಕುಳಿತು ಓದಲಿಲ್ಲ, ಶಾಲೆಗೆ ಹೋಗಿ ಓದಲಿಲ್ಲ, ಆದರೆ ಜೀವನವನ್ನೇ ಪಾಠಶಾಲೆಯನ್ನು ಮಾಡ್ತಾರೆ. ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳನ್ನೇ ನೇರವಾಗಿ ಎದುರಿಸಿ ಅದನ್ನೇ ಪುಸ್ತಕವಾಗಿಟ್ಕೊಂಡು ಅಲ್ಲಿ ಪಡೆದಂಥ ಜ್ಞಾನವನ್ನ ತಮ್ಮಲ್ಲಿ ಗಟ್ಟಿಯಾಗೊಳಿಸಿಕೊಂಡು ಆ ಜ್ಞಾನದ ಬೆಳಕಿನಲ್ಲಿ ಬದುಕನ್ನು ಕಟ್ಟಿಕೊಂಡು ಈ ರೀತಿ ಬದುಕನ್ನು ಕಟ್ಟಿಕೊಂಡು ಅವರೆಲ್ಲಿಯೂ ಸಂಕಟ ಪಡಲಿಲ್ಲ, ಕಷ್ಟಪಡಲಿಲ್ಲ. ನಿತ್ಯವೂ ಕಾಯಕವನ್ನು ಮಾಡುತ್ತಾ, ತೃಪ್ತಿಯಾಗಿ ಊಟ ಮಾಡುತ್ತಾ, ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಾ, ಸಂತೋಷದಿಂದ ಜೀವನವನ್ನು ನಡೆಸಿದರು. ಚೆನ್ನಾಗಿದೆಯಲ್ವ? ಚೆನ್ನಾಗಿದೆಯಲ್ವ? ಹಾಗೆಯೇ ಬದುಕು ಅಂತಕ್ಕಂತಹ ಪಾಠಶಾಲೆಯಲ್ಲಿ ನಾವು ಪಾಸ್ ಆಗಬೇಕು. ಬದುಕಿನ ಪಾಠಶಾಲೆಯಲ್ಲಿ ನಮ್ಮ ವಿದ್ಯೆ ನಮ್ಮ ನೆರವಿಗೆ ಬರಲಿದ್ರೆ ನಾವು ಕಲಿತ ವಿದ್ಯೆ ವ್ಯರ್ಥ. ಆ ಒಂದು ಮಹತ್ವತೆಯನ್ನು ಸಾರ್ತಕ್ಕಂಥದ್ದು ತಾಯಿ ಶಿವಶರಣೆ ಲಿಂಗಮ್ಮನ ವಚನ. ಆ ಲಿಂಗಮ್ಮನವ್ರನ್ನ ಕುರಿತು ಈಗಾಗಲೇ ನಾನು ಪರಿಚಯಿಸಿದ್ದೀನಿ ಮಕ್ಕಳೇ. ಆಕೆ ಕಾಲ ಕ್ರಿಸ್ತಶಕ 1110. ಆಕೆ ಗಂಡ ಹಡಪದ ಅಪ್ಪಣ್ಣ. ಆಕೆಯ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಷ್ಟು ಆಕೆ ಪರಿಚಯ ಮಕ್ಕಳೇ. ಆಕೆ ಆಶಯವನ್ನು ಸರಳವಾಗಿ ಹೇಳಿದ್ದೀನಿ. ಹೊಟ್ಟೆಪಾಡಿ ಓದದೇ ಬೇರೆ, ನಿತ್ಯ ಓದದೇ ಬೇರೆ. ನಿತ್ಯ ಜೀವನದ ಪಾಠಶಾಲೆಯಲ್ಲಿ ಓದದೇ ಬೇರೆ. ಹೊಟ್ಟೆಪಾಡಿ ಉದರ ನಿಮಿತ್ತಂ ಬಹುಕೃತವೇ ಶ್ರಮ, ಅದೇ ಬೇರೆ. ಅದು ಕುರಿತು ಸ್ವಲ್ಪ ನೋಡೋಣ. ಅದಕ್ಕೂ ಮುಂಚೆ ಕೈ ಪದಗಳಿರೋ ಮಕ್ಕಳೇ ನೋಡ್ಕೊಂಡು ಮರುಗಿಸು, ಮರುಕಪಡು, ದುಃಖಪಡು, ಕಾಮ ಬಯಕೆ, ಕ್ರೋಧ, ಸಿಟ್ಟು. ಯಾವ್ದಾರ ನೀವು ಹೋಗ್ತಕ್ಕಂಥ ದಾರಿಯಲ್ಲಿ ಸಣ್ಣ ಮಗು ಬಿದ್ದುಬಿಟ್ರೆ ತಕ್ಷಣ ಏನಂತೀವಿ? ಅಯ್ಯೋ ಅಂತೀವಿ. ಮರುಕಪಡಲ್ವಾ? ಮರುಕಪಡು ಅಂದ್ರೆ ದುಃಖಪಡು. ಲೋಭ, ಲೋಭ ಅಂದ್ರೆ ಈ ವ್ಯಾಪಾರಿ ಚಿಂತನೆ ಇರ್ತದೆ, ಅದು ಲೋಭ. ಅತಿ ಆಸೆ ಪಡೋದು. ಅತಿ ಆಸೆ. ಮೋಹ, ಮೋಹ ಅಂದ್ರೆ ಮಮತೆ.
ಹಾಂ, ಸಹಜವಾಗಿ ಮಕ್ಕಳ ಮೇಲೆ ತಾಯಿ ಹೊತ್ತು ಮಕ್ಕಳ ಮೇಲೆ ತುಂಬ ಮಮತೆ ಇರುತ್ತೆ. ಯಾಕೆಂದರೆ ಆ ಮೋಹ, ಮಕ್ಕಳೇನು ತಪ್ಪು ಮಾಡಿದ್ರು ಮುಚ್ಚಾಕೊಂಡು ಹೋಗ್ತಿರ್ತಾರೆ, ಇದನ್ನೇ ಮೋಹ ಅಂತ. ಮದ ಮದ ಅಂದರೆ ಇದು ಎಂತ ತಿಳಿದಪ್ಪ ಅಂದರೆ ಗರ್ವ, ಸೊಕ್ಕು. ಅಮಲು ಮದ, ಮತ್ಸರ ದ್ವೇಷ, ರೋಷ, ಸಿಟ್ಟು, ಸಲಹು, ಕಾಪಾಡು, ಈಗ ನಾವೊಂದು ವಚನಕ್ಕೆ ಬನ್ನಿ. ಮನವ ಗೆದ್ದೆಹನೆಂದು ತನುವ ಕರಗಿಸಿ ಕಾಯವ ಮರಗಿಸಿ ನಿದ್ರೆ ಕೆಡಿಸಿ ವಿದ್ಯೆ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದೆಡೆ ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷವ ಹಳಿದು ಜಗದ ಪಾಶವ ಬಿಟ್ಟು ಆ ಮರಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ ಸಲುಹಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸುಖವನ್ನು ಏಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಯ ರಕ್ತ ಶರಣರ ಸುಖವನ್ನು ಏಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲಿರೋ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ನಾನು ಹೇಳ್ಕೊಟ್ಟಿದ್ದಂಥ ಅರ್ಥವೇ ಇಲ್ಲಿ ಬರುತ್ತೆ. ಮನಃ ಗೆದ್ದಿವೆಂದು ಮನವ ಗೆದ್ದೆಹವೆಂದು ತನುವ ಕರಗಿಸಿ ಕಾಯವಕ ಮರಗಿಸಿ ಅಂದರೆ ನಿದ್ರೆ ಕೆಡಿಸಿ. ನೀವೆಲ್ಲ ನಿದ್ದೆ ಕೆಟ್ಟು ಓದೋದು ಯಾವಾಗ ಹೇಳಿ? ಎಕ್ಸಾಮ್ ಹತ್ರ ಸದಾ ಪರೀಕ್ಷೆ ಹತ್ರ ಬಂದಾಗ ನಿದ್ದೆ ಕೆಡಿತೀವಿ, ಉಳಿದಂತೆ ನಿದ್ದೆಯನ್ನೇ ನೀವು ಕೆಡಿಸ್ಬಿಡ್ತೀವಿ. ಅರ್ಥ ಇಲ್ವೇ? ಅಂದರೆ ನಾನು ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡಿದ್ದೀನಿ, ನನ್ನ ದೇಹವನ್ನು ದಂಡಿಸ್ತಾ ಇದ್ದೀನಿ, ನಿದ್ರೆಯನ್ನು ಕೆಡಿಸ್ಕೊಳ್ತಾ ಇದ್ದೀನಿ. ವಿದ್ಯೆಯ ಕಲಿತೆನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ. ಒಂದು ರೀತಿ ಅಂತ ಮಾತು ಹೇಳ್ತಕ್ಕಂಥವ್ರು ಚಾಟಿ ಬೀಸ್ತದಳಿಕೆ, ನೀವು ಬುದ್ಧಿಹೀನರು. ಮಾನವ ತೊಡಗಿಸಿ ದೇಹವ ಬೆಂಡಾಗಿಸಿ ನಿದ್ರೆ ಕೆಡಿಸಿ ನೀನು ಕಲಿತಂಥ ವಿದ್ಯೆಯನ್ನೇ ಗ್ರೇಟ್ ಅಂತ ಭಾವಿಸ್ಕೊಂತಿದೆಯಲ್ಲ, ನೀವು ಮೂರ್ಖರು, ನೀವು ಬುದ್ಧಿಹೀನರು. ಹಾಗೆ ನಿಜವಾದ ಬುದ್ಧಿವಂತರು ಯಾರು ಅಂತ ಕೇಳ್ತಾನೆ. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದೊಡೆ. ಈಗ ಮನಸ್ಸನ್ನು ಗೆದ್ದು ಇಲ್ಲಪ್ಪ ನನಗೆ ಕುತ್ಕೊಂಡು ಓದಲೇಬೇಕು ಕುತ್ಕೊಂತೀನಿ ಅಂತ ನಿನ್ನನ್ನೇ ನೀನು ಕಟ್ಟಕ್ಕಂತಿಲ್ಲ, ಅದು ಮನವನ್ನ ಗೆಲ್ಲೋದು. ದೇಹವನ್ನ ದಂಡಿಸ್ತೀಯಲ್ಲ, ಅದು ಯಾವಾಗ ಗೊತ್ತಾ? ನೀನು ಈ ಬೆಳಗಿನ ಎದ್ದಾಗ ನಿಮ್ಮ ತಂದೆ ತಾಯಿ ಎಬ್ಬರಿಸಿರ್ತಾರೆ, ಅಪ್ಪ ಎದಳೋ ಬೇಗ ಎದ್ದಳೋ ಓದ್ಕೋಬೇಕಿದ್ದಳೋ ಎಬ್ಬರಿಸಿರ್ತಾರೆ. ಆ ಚಳಿಯಲ್ಲಿ ನಾನು ಇಲ್ಲಿ ಕುತ್ಕೊಳ್ತೀನಿ, ನನ್ನ ದೇಹವನ್ನು ದಂಡಿಸಿ ಅಂತ ಭಾವಿಸ್ಕಂತಿಯಲ್ಲ, ನೀ ಕೇಳು. ನಿದ್ದೆ ಕೆಡಿಸಿ ದೇಹವ ದಂಡಿಸಿ ಮನವನ ಗೆದ್ದಿಯನೆಂಬ ಮೂರ್ಖರಿರ ಇಲ್ಲಿ ಕೇಳಿರೋ. ನಮ್ಮ ಶರಣರು ಹೇಗೆ ಮನವನ ಗೆದ್ದರು? ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದೊಡೆ ಕಾಮ ಕ್ರೋಧವನೀಗಿ ಮದ ಮತ್ಸರವ ಕಾಮ ಕ್ರೋಧವನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಸೀಳಕ ನೀಗಿ ಕಳೆದುಕೊಳ್ಳೋದು. ನೀಗಿಸೋದು ಅಂದರೆ ಕಳೆದುಕೊಳ್ಳೋದು, ಛೇಡಿಸೋದ್ರೆ ಹೊಡೆದಾಕು. ಕಾಮ ಕ್ರೋಧ, ಕಾಮ ಅಂದ್ರೇನು? ಬಯಕೆ. ಕ್ರೋಧ ಅಂದ್ರೇನು? ಸಿಟ್ಟು. ಅದನ್ನು ನೀಗಿಸೋದು, ಕಾಮನ ತೆಗೆದಾಕೋದು, ಆಸೆ ಪಡದೆ ಬಿಟ್ಬಿಡೋದು. ಲೋಭ ಮೋಹ ಮದ ಮತ್ಸರವ ಛೇದಿಸಿ ಅಂದರೆ ಅರಿಷಡ್ ವರ್ಗಗಳು ಅಂತ ಕರಿತೀವಿ. ಅರಿಷಡ್ ವರ್ಗಗಳು ಇವು ಆರು. ಅರಿಯಿಂದ ಷಟ್ ಅಂದ್ರೆ ಆರು ಮಕ್ಕಳೇ. ತಿಳಿಬೇಕಾಗಿರ್ತಕ್ಕಂಥ ಆರು ಯಾವ ಅಂದರೆ ಕಾಮ ಕ್ರೋಧ ಮದ ಮತ್ಸರ
ಹಾಗೂ ಕಾಮ ಕ್ರೋಧ ಮದ ಮತ್ಸರ ಲೋಭ, ಇನ್ನೊಂದು ಕಾಮ ಕ್ರೋಧ ಮದ ಮತ್ಸರ ಲೋಭ ಹಾಗೂ ಮೋಸ. ಈ ಅರಿಷಡ್ ವರ್ಗಗಳನ್ನ ಇವ್ರು ಗೆದ್ದರು. ಹೇಗೆ ಅಂದ್ರೆ ನಮ್ಮನ್ನ ಕಟ್ಟಾಕ್ತಕ್ಕಂಥವೇ ಇವು ಯಾವೋ ಈ ಅರಿಷಡ್ ವರ್ಗಗಳು. ಇವು ಯಾರಲ್ಲಿ ಅತಿರೇಕವಾಗಿರುತ್ತೋ ಅವನು ಯಾವತ್ತೂ ಏನನ್ನೂ ಸಾಧನೆ ಮಾಡಕ್ಕೆ ಸಾಧ್ಯವಿಲ್ಲ. ಯಾರು ತನ್ನ ಮನಸ್ಸನ್ನ ಈ ಅರಿಷಡ್ ವರ್ಗಗಳಿಂದ ಗೆಲ್ತಾನೋ ಅವನು ಮಾತ್ರ ಶರಣ ಆಗಕ್ಕೆ ಸಾಧ್ಯ. ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮತ್ಸರ. ಲೋಭ ಅಂದ್ರೆ ಅತಿ ಆಸೆ, ಮೋಹ ಅಂದ್ರೆ ಮಮತೆ, ಮದ ಮತ್ಸರ ನೋಡಿ. ಕಾಮ ಆಸೆ, ಕ್ರೋಧ ಅಂದ್ರೆ ಸಿಟ್ಟು, ಮದ ಅಂದ್ರೆ ಅಮಲು, ಮತ್ಸರ ಅಂದ್ರೆ ದ್ವೇಷ, ಲೋಭ ಅಂದ್ರೆ ಅತಿ ಆಸೆ, ಮೋಹ ಅಂದ್ರೆ ಮಮತೆ. ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ, ಈ ಆರನ್ನ ಯಾರು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಖಂಡಿತವಾಗೂ ಅವನೇ ಶರಣ. ಆಸೆ ಬೇಡ, ಸಿಟ್ಟು ಬೇಡ, ಅಮಲು ಪಿತ್ತ, ದ್ವೇಷ ಬೇಡ, ಅತಿ ಆಸೆ ಮೊದಲೇ ಬೇಡ, ಕೊನೆಯದಾಗಿ ಮಮತೆ ಬೇಡ. ಹೀಗೆ 6 ನಿಷ್ಠುರ ಗುಣಗಳನ್ನು ಯಾರು ತೊಡದಾಗಿ ಜೀವಿಸ್ತಾನೋ ಅವನು ನಿಜವಾಗೂ ಶರಣನಾಗಕ್ಕೆ ಸಾಧ್ಯ. ಆಸೆ ರೋಷವ ಹಳಿದು ಜಗದ ಪಾಶವ ಬಿಟ್ಟು, ಆಸೆ ಎಂಬ ಆ ರೋಷವನ್ನ ತಿರಸ್ಕರಿಸಿ ಜಗದ ಪಾಶವ ಬಿಟ್ಟು. ಪಾಶ ಅಂದ್ರೆ ಬಂಧನ, ಪಾಶ ಬಂಧನ. ಈ ಜಗದ ಬಂಧನವನ್ನು ಬಿಟ್ಟು ಅಂದ್ರೆ ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಮನಸ್ಸಿಟ್ಟು ಈ ಲೌಕಿಕದ ಮೇಲೆ ಆಸೆಯನ್ನು ಬಿಟ್ಟು ಬದುಕ್ತಕ್ಕಂಥದ್ದೇ ಅಲೌಕಿಕ ಜೀವನ. ಈ ಒಂದು ಪಾಶ ಅಂದ್ರೆ ಜಗದ ಈ ಒಂದು ಇಹಲೋಕದ ಆಸೆಯನ್ನು ಬಿಟ್ಟು ಆ ಮರಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ ಸಲುಹಿದರು. ಆ ಮರುಗಿಸುವ ದುಃಖ ಪಡುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ. ಇಲ್ಲಿ ಪ್ರಸಾದ ಅನ್ನೋಕ್ಕೆ ನಿಮ್ಮ ಟಿಪ್ಪಣಿಲಿ ಒಂದು ಒಳ್ಳೆ ಮಾತು ಬರ್ತದೆ ನೋಡಿ ಮಕ್ಕಳೇ. ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದು ಪೃಥ್ವಿ ತತ್ವದ ಶುದ್ಧಿಯನ್ನುಂಟು ಮಾಡುವುದೇ ಪ್ರಸಾದ. ಶುದ್ಧಿ, ಇಲ್ಲಿ ಪ್ರಸಾದ ಅನ್ನೋಕ್ಕೆ ಒಂದು ಒಳ್ಳೆ ಅರ್ಥ ಕೊಟ್ಟಿದ್ದಾರೆ. ಶುದ್ಧಿ ನೀನು ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವು ಮಾಡಿ. ನೀನು ಈ ದುಃಖ ಪಡ್ತೀಯಲ್ಲ ಇಷ್ಟಲ್ಲ, ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಅಂದರೆ ತನ್ನನ್ನು ತಾನು ಶುದ್ಧಿಗೊಳಿಸ್ತಕ್ಕಂತಹ ಕಾಯಕವನ್ನು ಮಾಡಿ ಸಲುಹಿದರು. ಕೆಡಿಸುವ ನಿದ್ರೆಯೇ ಯೋಗ ಸಮಾಧಿಯ ಮಾಡಿ. ಸಹಜ, ದಿನದ ಬದುಕಿನ ಆಯಾಸದಲ್ಲಿ ನಿದ್ದೆ ಬರ್ತಕ್ಕಂಥದ್ದು ಸಹಜ. ಆ ನಿದ್ದೆನೇ ಇವರು ಸಮಾಧಿ, ಯೋಗ ಸಮಾಧಿ ಅಂದರೆ ನಿದ್ದೆ ಸಹಜ. ಆ ನಿದ್ದೆಲ್ಲೂ ಕೂಡ ಪಾರಮಾರ್ಥಿಕವಾಗಿರ್ತಕ್ಕಂತಹ ಜ್ಞಾನ. ಆ ನಿದ್ದೆನೂ ಕೂಡ ಒಂದು ರೀತಿ ಯೋಗ ಸಮಾಧಿಯಾಗಿ ಕಳೆದರು. ನಾವು ನಿದ್ದೆಗೆಟ್ಟೆ ಅಂತಕ್ಕಂತಹ ಒಂದು ನೋವನ್ನು ವ್ಯಥೆಯನ್ನು ನಾವು ಪಡಲಿಲ್ಲ. ಆ ನಿದ್ದೆಯನ್ನು ಕಳ್ಕೊಳ್ತಿರ್ತಕ್ಕಂಥವೇ ಒಂದು ಯೋಗ. ಆ ಒಂದು ನಿದ್ದೆಯಲ್ಲಿ ಆ ಒಂದು ಆಧ್ಯಾತ್ಮಿಕ ಸುಖವನ್ನು ಕಾಣುವುದೇ ಯೋಗ ಸಮಾಧಿ ಮಾಡಿ. ಸುಖವನ್ನು ಏಡಿಸಿ ಜಗವನ್ನೇ ಗೆದ್ದ. ಸುಖವನ್ನು ಏಡಿಸಿ, ಸುಖ ದೈಹಿಕವಾಗಿ ಮಾನಸಿಕವಾಗಿ ಕೇವಲ ಕ್ಷುಲ್ಲಕವಾಗಿ ಸಿಗ್ತಕ್ಕಂಥ ಸುಖವನ್ನು ತ್ಯಜಿಸಿ ಜಗವನ್ನೇ ಗೆದ್ದ ಶರಣರು
ಬುದ್ಧಿಹೀನರೆತ್ತ ಬಲ್ಲಿರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಮಕ್ಕಳೇ, ಈ ವಚನಕಾರರ ದೃಷ್ಟಿಕೋನ, ಅವರ ದೃಷ್ಟಿ, ಅವರ ನಿಲುವಿನಲ್ಲಿ ನಾವು ಪಾಠವನ್ನು ಅರ್ಥೈಸುವುದು ತುಂಬ ಕಷ್ಟ ಸಾಧ್ಯ. ಅವರ ನಿಲುವಿ ನಿಂತು, ಯಾಕೆಂದ್ರೆ ನಾನು ಹೇಳಬಲ್ಲೆ, ನಿತ್ಯನ ಸಮಾಧಿಯಾಗಿ ಭಾವಿಸ್ಕೊಳ್ಳಿ, ಜೀವನವನ್ನು ಈಗ ತಗೊಳ್ಳಿ, ಹಾಗೆ ತಗೊಳ್ಳಿ ಅಂತ ನಾನು ಹೇಳಬೇಕು. ನಿಜವಾಗೂ ಹೆಂಗೆ ನಡೆದ್ರು ಹಂಗೆ ನಡೆದ್ರಪ್ಪ. ಅವರ ನುಡಿ ನಡೆ ನುಡಿ ಒಂದೇ ಆಗಿತ್ತು. ನೀವು ಇದನ್ನ ನಿಮ್ಮ ಬದುಕಿಗೆ ಅಪ್ಲೈ ಮಾಡ್ಕೊಳ್ಳಿ, ಅನ್ವಯಿಸ್ಕೊಳ್ಳಿ, ಹೌದಲ್ವೇ? ನಾನು ಪ್ರತಿನಿತ್ಯ ಓದೋಣ, ಓದೋದನ್ನ ಪ್ರೀತಿಸೋಣ, ಕಷ್ಟಪಡೋದು ಬೇಡ, ಅದನ್ನು ಇಷ್ಟಪಡೋಣ, ಅಷ್ಟೇ ಇರೋ ತತ್ವ. ವಚನಕಾರ ಆತ ಇಷ್ಟಪಟ್ಟು ಕಷ್ಟಪಡ್ತಿದ್ದ, ಸರಿ, ಕಷ್ಟವನ್ನೇ ಇಷ್ಟಪಡ್ತಿದ್ದ. ನೀನಾಗಲ್ಲ, ಕಷ್ಟಪಡ್ತಾ ಇದ್ದೀನಿ ಅಂತ ದುಃಖ, ಆ ಮರುಕವನ್ನು ಪಡ್ತೀಯಾ? ಅಷ್ಟೇ ಅಲ್ಲದ, ನೀನು ನಿದ್ದೆಗೆಟ್ಟೆ, ದೇಹವನ್ನು ದಂಡಿಸ್ದೆ, ಏನೆಲ್ಲ ಮಾಡಿದೆ, ನಾನು ಕಲಿತೆ, ಹೊಟ್ಟೆಪಾಡಿದೆ, ಈತಾಗಲ್ಲ. ಆ ಹರಿಷಡ್ ವರ್ಗಗಳನ್ನು ಜಯಿಸ್ತಾ ನಿದ್ದೆಯನ್ನು ಸಮಾಧಿಯಾಗಿ ಮಾಡಿಕೊಂಡ, ನಿನ್ನ ಒಂದು ದುಃಖವನ್ನ ಆತ ಪ್ರಸಾದವನ್ನ ಮಾಡಿಕೊಂಡ, ಶುದ್ಧಿಯನ್ನಾಗಿ ಮಾಡಿಕೊಂಡ. ಆಗ ಮಾಡಿಕೊಂಡು ಜೀವನದ ಪಾಠಶಾಲೆಯಲ್ಲಿ, ಜೀವನದ ಟಂಕಶಾಲೆಯಲ್ಲಿ ಕುದ್ದು ಒಳ್ಳೆ ಗಟ್ಟಿಗನಾಗಿ ಸುಜೀವಿಯಾಗಿ ಕಾಲವನ್ನು ಕಳೆದ ಅವನು ಶರಣ. ನೀನಾಗಲ್ಲ, ಸುಖವನ್ನೇ ಹುಡುಕಿಕೊಳ್ತಾ ಪ್ರತಿ ಕ್ಷಣವೂ ದುಃಖವನ್ನು ಅನುಭವಿಸಿ ಕೊನೆಗೆ ದುಃಖದಿಂದಲೇ ಸಾವನ್ನು ಕಾಣ್ತೀಯ. ಅದು ನಿನ್ನ ಬದುಕು. ಅದನ್ನು ಬಿಟ್ಟು ಹರಿಶ್ವರ್ಧ ವರ್ಗಗಳನ್ನು ಜಯಿಸು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳನ್ನು ನೀನು ಜಯಿಸು. ನನಗೆ ಆಗಲೇ ಒಂದು ಹರಿಶ್ವರ್ಧ ವರ್ಗಗಳು ನನಗೆ ಗೊಂದಲವನ್ನು ಮಾಡ್ತದೆ. ಇದೇನಪ್ಪ ನಂಗಾಯ್ತು, ಈ ಆರನ್ನ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳನ್ನು ಜಯಿಸು ಮಕ್ಕಳಿಗೆ. ಆ ಜಯಿಸಿದಾಗ ಸಹಜವಾಗಿ ಪ್ರತಿ ದಿನವೂ ನಿನ್ನ ದಿನವಾಗಿರುತ್ತೆ, ಪ್ರತಿ ಕ್ಷಣವೂ ನಿನ್ನದಾಗಿರುತ್ತೆ. ಆಗ ನೀವು ಪಡ್ತಿರ್ತಕ್ಕಂತಹ ಪ್ರತಿ ಕ್ಷಣವೂ ಕಷ್ಟ ಅನ್ಸಲ್ಲ, ಎಲ್ಲವೂ ಇಷ್ಟ ಅನ್ಸುತ್ತೆ. ಅದೇ ಸುಖದ ಸುಪ್ಪತ್ತಿಗೆ ಆಗುತ್ತೆ. ಆ ನಿದ್ದೆ ಕೆಡತಕ್ಕಂಥದ್ದೇ ನಿನಗೂ ಕೂಡ ಸಮಾಧಿ ಆಗುತ್ತೆ. ನಿನ್ನ ಶುದ್ಧತನವೇ ನಿನಗೆ ಪ್ರಸಾದವಾಗುತ್ತೆ. ಆ ರೀತಿ ಬದುಕಬೇಕು. ಶರಣ ರೀತಿ ಉಚ್ಚಪ್ಪಗಳಿರ, ಬುದ್ಧಿಹೀನರಿರ ಅಂತ ಎಚ್ಚರಿಸ್ತಾ ಇದ್ದಾಳೆ ನಮ್ಮ ಶಿವ ಶರಣೆ ಲಿಂಗಮ್ಮ. ಮಕ್ಕಳೇ, ಇಲ್ಲಿ ಪಾಠ ಸಾಕು ಕಂಡ್ರು. ನೀವೊಂದು 3-4 ಪ್ರಶ್ನೆಗಳನ್ನು ಮನೆಗೆಲಸಕ್ಕೆ ಗುರ್ತಾಕೊಂಡ್ರೆ ಈ ತರಗತಿನ ಖುಷಿಯಾಗಿ 3-4 ವಾಕ್ಯದ ಪ್ರಶ್ನೆ ಹಾಕೊಂಡ್ರೆ ಮಕ್ಕಳೇ. ಅರಿವು, ಆಚಾರ, ಸಮ್ಯಜ್ಞಾನದ ಬಗ್ಗೆ ನಮಗೆ ರಾಯಮನ ಅನಿಸಿಕೆ ಏನು? 3ನೇ ಪ್ರಶ್ನೆ. ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಇದುವರೆಗೂ ನಾನು ಚರ್ಚಿಸಿದ್ದೆ. ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಆ ಪ್ರಶ್ನೆ ಹಾಕೊಳ್ಳಿ. 5ನೇ ಪ್ರಶ್ನೆ. ಶಿವಶರಣರು ಜಗವನ್ನೇ ಗೆದ್ದಿಯ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ಆ ಪ್ರಶ್ನೆಯನ್ನು ಗುರ್ತಾಕೊಳ್ಳಿ. ಕೊನೆಗೆ ಒಂದೇ ಒಂದು ಸಂದರ್ಭ ಹಾಕೊಳ್ಳಿ ಮಕ್ಕಳೇ. ಜಂಗಮ ಮುಂದೆ ನಿಂತಿದ್ದಳು ಹಂಗು ಹರಿಯಬೇಕು. ಅದರ ಒಂದು ಸಂದರ್ಭವನ್ನು ಗುರ್ತಾಕೊಳ್ಳಿ. ಇಷ್ಟು ಸಾಕು. ಇಷ್ಟನ್ನ ನಿಮ್ಮ ಮನೆಗೆಲಸದಲ್ಲಿ ಬರ್ಕೊಂಡು ಬನ್ನಿ. ಕಾರಣಗಳು ಹೇಳಬಾರದು, ಸಬೂಬುಗಳು ಬೇಡ. ನೀವು ಶ್ರಮಪಡಿ. ಶ್ರಮ ಪಡುವಾಗಲೇ ಕಷ್ಟಪಡಬೇಡಿ, ಇಷ್ಟಪಟ್ಟು ಶ್ರಮಪಡಿ. ಆಗ ಈ ಶರಣರ ವಚನ ನಮಗಿಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ನಿಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಈ ತರಗತಿನ ಪರಿಸಮಾಪ್ತಿ ಮಾಡ್ತೀನಿ. ಥ್ಯಾಂಕ್ ಯು. ವಂದನೆಗಳು.